ಹೇಳ್ರಪ್ಪ. ಅವರಿಗೆ ಕಾಫಿ ತಿಂಡಿ ಬಿಸ್ಕೆಟ್ ಕೊಡಬೇಕು ಅಂತ ನಾವು ಖರ್ಚು ಮಾಡಿದ್ರೇನೆ ಅದೇ ತಿಂಗಳಿಗೆ ₹1,00,000 ಜಾಸ್ತಿ ಖರ್ಚಾಗೋಗುತ್ತೆ. ಅಷ್ಟೇ ಗುರು. ರೆಡಿ ಬ್ರದರ್, ರೆಡಿ ರೆಡಿ. ಅವಣ ಸ್ವಲ್ಪ ನೋಡ್ಕೊಂಡು ಕೈ ಹಾಕಪ್ಪ, ದೊಡ್ಡ ಜಾಗ. ಚಲೋ ಬೈ, ದೇಖೋ ಅಪ್ನೆ ಕ್ಯಾ ಕರ್. ಎಷ್ಟು ಸಂಬಳ ಬರುತ್ತೆ ನಿಮ್ಗೀಗ? ಎಂಪಿಗಳಿಗೆ 1,70,000 ಏನೋ ಚೇಂಜ್ ಇತ್ತು, 1,35,000 40,000 ಏನೋ ಇತ್ತು. ಈ ಲೆವೆಲ್ ಕನ್ಫ್ಯೂಸ್ ಆಗಿದ್ದು ಇದೇ ಫಸ್ಟ್ ಟೈಮ್. ಎಲ್ಲ ನಿಮ್ಮ ಆಶೀರ್ವಾದ. ಈಗ ಅದನ್ನ ಜಾಸ್ತಿ ಮಾಡಲೇ ಇಲ್ಲ ಪ್ರಧಾನಮಂತ್ರಿಗಳು. ಈಗ ₹1,00,000 ಎಲ್ಲ ಎಂಪಿಗಳಿಗಿರುವಂತ ಡ್ರಾಯಿಂಗ್ಸ್ ₹1,00,000. ಸಾಕಾಗತ್ತಾ ಆ ಸಂಬಳ? ನಿಜವಾಗ್ಲೂ ಸಾಕಾಗೋದಿಲ್ಲ ಅಜಿತ್. ಯಾಕೆ? ಏನೇನು ಮೇಜರ್ ಖರ್ಚೇನು ನಿಮಗೆ? ಅವರಿಗೆ ಕಾಫಿ ತಿಂಡಿ ಬಿಸ್ಕೆಟ್ ಕೊಡಬೇಕು ಅಂತ ನಾವು ಖರ್ಚು ಮಾಡಿದ್ರೇನೆ ಅದೇ ತಿಂಗಳಿಗೆ ₹1,00,000 ಜಾಸ್ತಿ ಖರ್ಚಾಗೋಗುತ್ತೆ. ನೀನು ಸಾಮಾನ್ಯದೋನಲ್ಲಣ್ಣ ಹಿಂಗೆ. ಬಟ್ ಇದನ್ನ ನಾವೊಂದು ಸೀರಿಯಸ್ ಚರ್ಚೆ ಮಾಡಬೇಕಿದೆ ಇಶ್ಯೂ ಬಗ್ಗೆ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ ನಿಮ್ ಜೊತೆಗಾರ ಯಾರು ಅವರಪ್ಪ. ನಮಗೆ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರದಿಂದ ಸ್ಟಾಫಿಗೆ ಒಂದಿಷ್ಟು ಸ್ಯಾಲರಿ ಕೊಡ್ತಾರೆ. ಇವ್ರನ್ನ ಯಾವ ನಾಯಿ ಕೇಳ್ತು ಅಭಿಪ್ರಾಯನ? ಎಷ್ಟು ಕಷ್ಟ. ₹22,000 ₹25,000 ಈ ರೀತಿ ಸ್ಯಾಲರಿ ಕೊಡ್ತಾರೆ. ಓಕೆ. ನಿಮಗೆ ಒಬ್ಬ ಒಳ್ಳೆ ಗ್ರಾಜುಯೇಟು ಕಾಲೇಜಿಂದ ಪಾಸ್ಔಟ್ ಆಗಿರೋರು, ನಿಮಗೆ ಒಬ್ರು PS ಆಗೋ ಮತ್ತೊಬ್ಬರಾಗೋ ನಿಮಗೆ ಎಲ್ಲ ಕೆಲಸಗಳಿಗೆ ಅಸಿಸ್ಟ್ ಮಾಡೋದಕ್ಕೆ ಅಪಾಯಿಂಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಅದಕ್ಕೇನೆ ನಿಮಗೆ ಯಾರು ಆ ಸಂಬಳಕ್ಕೆ ನಿಮ್ಮ ಹತ್ರ ಯಾರು ಬರಲ್ಲ. ಯಾರು ಹೇಳಿದ್ದು? ಕರ್ನಾಟಕದ ಎಂಪಿಗಳಿಗೆ ಒಂದು ಅಡ್ವಾಂಟೇಜ್ ಇದೆ, ಅದಕ್ಕೆ ನಾವು ಕ್ರೆಡಿಟ್ SM ಕೃಷ್ಣ ಅವರಿಗೆ ಕೊಡಬೇಕು. ವೀರಪ್ಪ ಮೊಯ್ಲಿ ಕಾಲದಲ್ಲೂ ಕೂಡ ಅದಕ್ಕೆ ಹೆಲ್ಪ್ ಆಗಿತ್ತು ಅಂತ ನಾನು ಕೇಳ್ಪಟ್ಟೆ. ತುಂಬಾ ಚೆನ್ನಾಗಿ ಮಾತಾಡ್ತೀಯ. ಕರ್ನಾಟಕದಲ್ಲಿ ಮಾತ್ರ ಆಕ್ಚುಲಿ ಎಂಪಿಗಳಿಗೆ ಕಾರು ಮತ್ತೆ ಆಫೀಸಿಗೆ ಒಂದು ಆಫೀಸ್ ಅಲೋಯನ್ಸ್ ಕರ್ನಾಟಕದಲ್ಲಿ ಸಿಗುತ್ತೆ. ಬೇರೆ ಕಡೆ ಬೇರೆ ಎಂಪಿಗಳಿಗೆ ಬೇರೆ ರಾಜ್ಯದಲ್ಲಿ ಓಡಾಡೋದಕ್ಕೆ ಕಾರ್ ವೆಹಿಕಲ್ ಮತ್ತೆ ಅದಕ್ಕೊಂದು ಆಫೀಸ್ ಸ್ಟಾಫ್ ರಾಜ್ಯ ಸರ್ಕಾರದಿಂದ ಸಿಗಲ್ಲ. ಕೇಳ್ಬೇಕು ಅಂತ ಕೇಳಪ್ಪ, ಕೇಳು ಪುಟ್ಟ, ಕೇಂದ್ರ ಸರ್ಕಾರದಿಂದ ಪಾರ್ಲಿಮೆಂಟ್ ಇಂದ ಕೊಡುವಂತ ಬರೀ 2-2 ಜನಕ್ಕೇನೋ ಇದಿದೆ. ಮತ್ತೆ ಟ್ರೈನಿಗೆ ಓಡಾಡುವಂತ ಫ್ಲೈಟಿಗೆ ಓಡಾಡುವಂತ ಅಲೋಯನ್ಸ್ ಏನಿದೆ ಇದು ಮಾತ್ರ ಕೊಡ್ತಾರೆ ಹೊರತು ರಾಜ್ಯದಲ್ಲಿ ಓಡಾಡೋದಕ್ಕೆ ಇದಿಲ್ಲ. ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿ ಈ ಕ್ರೆಡಿಟ್ ನಾನು ಅವಾಗ ಕಾಂಗ್ರೆಸ್ ನಲ್ಲಿ ಇದ್ದಂತ ವೀರಪ್ಪ ಮೊಯ್ಲಿ ಅವರು ಮತ್ತೆ SM ಕೃಷ್ಣ ಸಾಹೇಬ್ರಿಗೇನೆ ಕೊಡ್ತೀನಿ. ಅವರೇ ಇದನ್ನ ಕರ್ನಾಟಕದಲ್ಲಿ ಎಂಪಿಗಳಿಗೆ ಕರ್ನಾಟಕದಲ್ಲಿ ಅವ್ರ ಕ್ಷೇತ್ರದಲ್ಲಿ ಓಡಾಡೋದಕ್ಕೆ ವೆಹಿಕಲ್ ವ್ಯವಸ್ಥೆ, ಆಫೀಸ್ ಸೆಟಪ್ ಮಾಡ್ಕೊಂಡು ಆಫೀಸ್ ರನ್ ಮಾಡೋದಕ್ಕೆ ಒಂದು ಬೇಸಿಕ್ ಒಂದು ವ್ಯವಸ್ಥೆನ ಮಾಡಿಕೊಟ್ರು. ಅಟ್ಲೀಸ್ಟ್ ಅದಕ್ಕೊಂದು ಸ್ವಲ್ಪ ಇದೆ. ಬಟ್ ನಿಜವಾಗ್ಲೂ 5 ವರ್ಷಕ್ಕೊಂದ್ಸಲ ತಟ್ಟೆ ಇಟ್ಕೊಂಡು ಓಟ್ಗೋಸ್ಕರ ಭಿಕ್ಷೆ ಬೇಡ್ತೀರಾ, ಆದ್ರೆ ಓಟು ಕೊಟ್ಟವರು ಯಾರು ಅಂತ ಅವರ ಕಷ್ಟ ಸುಖ ವಿಚಾರಿಸೋಲ್ಲ. ಈ ರೀತಿಯಲ್ಲಿ ಬಂದು ನೀವು ಈ ಪೊಸಿಷನ್ ಅಲ್ಲಿ ಕೂತಿ ಅವ್ರಿಗೆ ಎಷ್ಟು ಸರ್ಕಾರದಿಂದ ದುಡ್ಡು ಬರ್ತಾ ಇದೆ ಅಂತ ಇದನ್ನ ಮಾಡದೇ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಪೊಲೀಸ್ ಸ್ಟೇಷನ್ ಹೋಗಿ ಇನ್ಯಾರ ಹತ್ರನೋ ದುಡ್ಡು ಕೇಳ್ತಾರೆ, ಪ್ರಿಂಟಿಂಗ್ ಕಾಸು ಹಾಕ್ಸ್ಕೊಡು ಅಂತಾರೆ, ಇನ್ನೊಂದು ಯಾವ್ದೋ ಮಾಡು ಅಂತಾರೆ. ಇಂಥವ್ರ ಕಡೆಗೆ ವಿ ರಿಯಲಿ ನೀಡ್ ಟು ಮೇಕ್ ಸಮ್ ರಿಫಾರ್ಮ್ಸ್. ಇದು ಈ ನನ್ನ ಮಗ ನಮ್ಮನ್ನೇ ಏನಾದ್ರೂ ಮೆಂಟಲ್ ಮಾಡಕ್ ನೋಡ್ತಾವನಾ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.